ಒಳಗ್ ಬರ್ತಿದ್ದ ಹಾಗೆ ಒಳ್ಳೆ ಕಂಸನ್ ಹಾಗೆ ಕೋಪ ಮಾಡ್ಕೊಂಡ್ ಬರ್ತಿದ್ದೀರಲ್ಲ. ನನ್ಗೇನು ಆಗಿಲ್ಲ ಕಣಮಿ, ಆಗಿರೋದೆಲ್ಲ ನಿನ್ಗೆಯ. ನನಗೇನ್ರಿ ಆಗಿದೆ? ಅದ್ ಸರಿ, ಈಗ ಯಾರೇನ್ ಹೇಳಿದ್ರು? ಯಾರೇನು ಹೇಳ್ಬೇಕಾಗಿಲ್ಲ ಕಣಮಿ. ನೀನ್ ಎಲ್ಲೋಗಿ ಏನೇನ್ ಕಿತಾಪತಿ ಮಾಡಿ ಬಂದಿದ್ಯಾ ಅಂತ ಎಲ್ಲ ಚಂದಾಗ್ ಗೊತ್ತು. ಅಲ್ಲ ಕಣಮಿ, ಯಾಕೆ ಬತ್ತ ಇಂಥ ಬುದ್ಧಿ ಕಲಿತಾ ಇದೆಯೇ? ನೆಟ್ಗಿರ್ಬೇಕು ಅಂತಾನೆ ಅನ್ಸೋದಿಲ್ಲ ನಿನಗೆ? ಯಾಕಂಗಲ್ಲೆಲ್ಲ ಹೋಗಿ ಏನೇನ ಮಾತಾಡಿ ನಮ್ಮ ಮನೆ ಮರವಾದಿ ಕಳ್ದಿಯೇ? ಅಲ್ಲ ರೀ, ಮನೆ ಮರ್ಯಾದೆ ಕಳೆಯುವಂತ ಕೆಲಸ ನಾನೇನ್ರಿ ಮಾಡಿದೀನಿ? ಮೊದ್ಲು ಅದನ್ನ ಬಿಡ್ಸ್ ಹೇಳಿ. ಅದನ್ ಬಿಟ್ಟು ಹೀಗ್ ಮೈ ಮೇಲೆ ದೆವ್ವ ಬಂದಿರೋ ತರ ಆಡ್ತಿದಿರಲ್ಲ. ಸಿದ್ದು ಫೋನ್ ಮಾಡಿದ್ದ. ಏನ್ ಮಾಡ್ತಿದ್ದೀರಾ ಅದಕ್ಕೆ? ಅವ್ರ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ? ಇವಳು ಆಡ್ತಿರೋ ಮಾತಿಗೆ ಕೈ ಮಾಡೋದಲ್ಲ ಸಿದ್ದು, ಕೈ ಮುರಿಬೇಕು ಅನ್ಸ್ತಿದೆ. ಏನದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಬಾಯಿಂದ ಇಂಥ ಮಾತನ್ನ ನಾನು ಕೇಳೇ ಇರಲಿಲ್ಲ. ಓಹೋ, ಇದು ವಿಷಯ ನಿಮ್ಮವರೆಗೂ ತಲುಪಿದೆ. ಇದನ್ನೇ ನೋಡಿ ಹೇಳೋದು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ. ಅವನಿಗಂತ ಬುದ್ಧಿ ಇಲ್ಲ ಕಣಮಿ. ನೀನ್ ಮಾಡೋದು ಸರಿಯಾ? ಅವ್ರ ಪಾಡ್ಗವ್ರು ಯಾರು ಸವಾಸನು ಬೇಡ ಅಂತ ನೆಮ್ಮದಿಯಾಗಿ ಬದುಕ್ತಾವ್ರೆ. ಅಂತವ್ರಿಗೆ ಹೋಗಿ ಹಂಗೆಲ್ಲ ಮಾತಾಡ್ಬಿಟ್ಟು ಬಂದಿದ್ಯಲ್ಲ, ನಿನಗೆ ಸರಿ ಅನಿಸ್ತಾ ಇದ್ದದ? ಅಲ್ಲ, ಆ ಶ್ರೀನಿವಾಸ್ ಅವ್ರ ವಯಸ್ಕರ ಮರ್ಯಾದೆ ಕೊಡ್ಬೇಕು ಅನ್ನೋ ಪರಿಜ್ಞಾನವಿರ್ಲಿಲ್ವಾ ನಿನ್ಗೆ? ನೋಡಿ, ನನ್ನ ಪ್ರಜ್ಞೆ ಬಗ್ಗೆ ಮಾತಾಡಕ್ ಬರಬೇಡಿ. ನನಗೆ ಯಾರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಬೀದಿಲಿ ಹೋಗೋರ್ಗೆಲ್ಲ ಮರ್ಯಾದೆ ಕೊಡೋ ಅವಶ್ಯಕತೆ ನನಗಿಲ್ಲ. ನೋಡ್ ಇದನ್ನೇ ಬೇಡ ಅನ್ನೋದು ನಾನು. ವ್ಯಕ್ತಿತ್ವ ಅನ್ನೋದು ಯಾರೋ ಹೇಳ್ಕೊಟ್ಟು ಬರೋದಲ್ಲ ಕಣಮಿ. ಎಲ್ರಿಗೂ ಅವ್ರದೇ ಆದಂತ ಜೀವನ, ಗೌರವ ಅನ್ನೋದು ಇದ್ದೇ ಇರ್ತದೆ. ದುಡ್ಡು ಇಲ್ದೇ ಇರೋರು ಬಿಕಾರಿಗಳಲ್ಲ, ಗುಣ ಇಲ್ದೇ ಇರೋರು ಬಿಕಾರಿಗಳು. ನಿಲ್ಲೋ, ನಿಗೊಂದು ವಿಷಯ ಗೊತ್ತೇನಮ್ಮಿ? ಈ ಪ್ರಪಂಚದಲ್ಲಿ ನಿನಗಿಂತ ಶ್ರೀಮಂತರು, ನಿನಗಿಂತ ದುಡ್ಡಿರೋರು ಅವರೇ ಕಣಮೆ. ಆದ್ರೆ ಅವರೆಲ್ಲ ದುಡ್ಡಿಗೆ ಬೆಲೆ ಕೊಡದೆ ಇರೋ ಬರೋ ದುಡ್ಡು, ಆಸ್ತಿ ಎಲ್ಲನೂ ಅನಾಥಾಶ್ರಮ, ವೃದ್ಧಾಶ್ರಮ ಅಂತ ದಾನ ಮಾಡ್ಬಿಟ್ಟು ಹಿಮಾಲಯಕ್ಕೆ ಹೋಯ್ತವ್ರ ಕಣಮೆ ನೆಮ್ಮದಿ ಹುಡಿಕೊಂಡು. ನೀನು ಮಾತ್ರ ದುಡ್ಡು 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 ದರ್ಪ ಬೊಡ್ಡೆತದೆ. ನೋಡು, ನೋಟು ಕೆಳಗೆ ಬಿದ್ದಾಗ ಸೌಂಡ್ ಮಾಡಕ್ಕಿಲ್ಲ. ಈ ಚಿಲ್ಡ್ರನೆಯ ತಳಾರ್ ಪಳಾರ್ ಅಂತ ಸೌಂಡ್ ಮಾಡೋದು. ಅದಕ್ಕೆ ಸೌಂಡ್ ಮಾಡದೇ ಇರೋ ನೋಟು ನಮ್ಮ ಹತ್ರ ಇದ್ದಾಗ ನಾವು ಸೈಲೆಂಟ್ ಆಗಿರ್ಬೇಕು. ಹಂಗೆ ನಿನ್ನ ಕತ್ತಿ ಹಂಗಿರೋ ನಾಲ್ಗೆನು ಹಿಡಿತದಲ್ಲಿ ಇಟ್ಕೋಬೇಕು. ಓಹೋ, ನಿಮ್ಗೆ ಕಟ್ಕೊಂಡ್ ಹೆಂಡತಿಗಿಂತ ಅವ್ರಗಡೆ ಹೆಚ್ಚಾಗೋದ್ರು ಅಲ್ವಾ? ನನಗೆ ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ನಾನೇ ನಿಮ್ ಹಾಗೆ ಅತ್ತೆ ಮಾವನ ಎದುರು ಹಾಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕಿ ತಮ್ಮನ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಹಾಗೆಲ್ಲ ಮಾಡಲ್ಲ. ನಾನು ಯಾವತ್ತೂ ಅತ್ತೆ ಮಾವಂಗೆ ಮೋಸ ಮಾಡಲ್ಲ. ಮಾವ, ಒಂದು ಒಳ್ಳೆ ಗಳಿಗೆ ಬರಬೇಕು ಅಂದ್ರೆ ಅದೆಷ್ಟೋ ಕೆಟ್ಟ ಗಳಿಗೆಗಳನ್ನ ದಾಟ್ಕೊಂಡ್ ಬರ್ಬೇಕು ಅಂತ ನಮ್ಮವ್ವ ಯಾವಾಗ್ಲೂ ಹೇಳೋಳು. ಅದೆಷ್ಟು ನಿಜ ಅಲ್ವೇ? ಖಂಡಿತ ನಿಜ ಅಳಿ. ಅಂದ್ರೆ ಎಷ್ಟೇ ಜೀವನದಲ್ಲಿ ಕಷ್ಟ ಬಂದ್ರು ನಾವು ಒಳ್ಳೆ ದಾರಿನಲ್ಲಿ ನಡೀತಿದ್ರೆ ಖಂಡಿತ ಒಳ್ಳೇದಾಗೇ ಆಗ. ಕಾಯ್ಬೇಕಷ್ಟೆ. ಮತ್ತೆ ಅಜ್ಜಿಗೆ ಪ್ರೀತಿಯ ಮೊಮ್ಮಗಳು ಅಂತೀರಾ? ಅಷ್ಟ್ ಮಾತ್ರ ಮಾತಾಡ್ದಿದ್ರೆ ಹೆಂಗೆ? ಜಾನು, ನಮ್ಮನೆಗೆ ಹೋಗೋಣ. ನಿಮ್ಮನೆಗ? ಹ್ಞೂ ಬನ್ನಿ. ನೀವು ನಮ್ಮ ಮನೆ ನೋಡ್ಬೇಕಲ್ವೇ? ಯಾವ ಮನೆ? ಅದೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಅಪ್ಪ ಅಮ್ಮ, ಜಾನು ನಮ್ಮ ಮನೆ ಕರ್ಕೊಂಡು ಹೋಗ್ಬರ್ಲಾ? ಸರಿಮ್ಮ. ಬರ್ತೀವಿ ಮಾವ. ಆಯ್ತು, ಒಳ್ಳೇದಾಗಿ. ಲಕ್ಷ್ಮಿ, ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀಯಾ? ಸಂಸಾರ ಅಂದರೆ ಆದಾಯ 1 ರೂಪಾಯಿ ಇಲ್ಲ, ಖರ್ಚು ಹೇಳ್ಕೊಂಡು ಹೋಗ್ತಾನೇ ಇರುತ್ತೆ. ಇದಾಳಲ್ಲ ವೀಣಾ, ಇದೆಲ್ಲ ಬೇಕಾಗಿತ್ತ? ಅತ್ತೆ ಮಾವನ ತಂದೆ ತಾಯಿ ಥರ ಇವಳೇ ದತ್ತು ತಗೊಂಡಿರೋ ಹಾಗೆ ಆಡ್ತಾಳೆ. ಬರೀ ಹೂವು ಪೂಜೆ ಐಟಮ್ಸ್ಗೆ 10,000 ರೂಪಾಯಿ ಖರ್ಚಾಗಿದೆ. 3 ತಿಂಗಳು ರೇಷನ್, ಬೋ. ಇನ್ನು ಬಟ್ಟೆ ಅದು ಇದು ಅಂತ ಚೆನ್ನಾಗಿ ಕಿತ್ಕೊಂಡಿದ್ದಾಳೆ. ಎಲ್ಲ ಸೇರಿ ಬೋ 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 ಹಿಂಗೆ ಹೋಗ್ತದೆ. ಒಳ್ಳೆ ಚೆನ್ನಾಗಿದ್ದೀರಿ ನಿಮ್ಮ ಬದುಕು. ಆರಾಮಾಗಿ ಮನೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಏನೋ ಬರೆಯೋದು.
ಮನೇಲಿದ್ದೀನಿ ಅಂದರೆ ಆರಾಮಾಗಿ ಕೂತಿದ್ದೀನಿ ಅಂತಲ್ಲ ಕಣೆ, ಲೆಕ್ಕ ಹಾಕ್ತಿದ್ದೆ. ಖರ್ಚು ನೋಡಿದ್ರೆ ಜೀವ ಹೋದಂಗೆ ಆಗ್ತಾಯಿದೆ. ಮತ್ತೆ ಶುರುವಾಯ್ತಾ ನಿಮ್ಮದು ದುಡ್ಡು 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 ಅಂದ್ಕೊಂಡು? ಅಲ್ಲ ರೀ, ನಿಮ್ಮ ತಂದೆಗೆ ಷಷ್ಠಿಯಬ್ದಿ ಕಾರ್ಯನ ಮಾಡಿಸಿದ್ದೀರಾ ನೀವು, ಒಳ್ಳೆ ಕೆಲಸ ಮಾಡಿಸಿದ್ದೀರಾ. ನೋಡ್ತಾ ಇರಿ ನೀವು ಖರ್ಚು ಮಾಡಿಸಿರೋ ದುಡ್ಡು ಡಬಲ್ ಆಗಿ ವಾಪಸ್ ಬರುತ್ತೆ ನಿಮಗೆ. ಬರುತ್ತೆ. ಒಂದು ಸ್ವಲ್ಪನೂ ನಮ್ಮವರು ತಮ್ಮವರು ಅನ್ನೋದು ಇಲ್ವೇ ಇಲ್ಲ ನಿಮಗೆ ಅಲ್ಲ? ಎಲ್ಲ ಇದೆ ಕಣೆ, ನೀನೇ ನೋಡಿದೆಯಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ದೆ ಅಂತ. ಆಮೇಲೆ ನಮ್ಮ ತಾತ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಕಣೆ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ಇದನ್ನೆಲ್ಲ ಮಾಡಿ ನನಗೆ ಒಬ್ಬರು ತಾತ ಸಿಕ್ಕಿದ್ರು. ತಾತನ ಮನೆ ಅಂತಾಯಿತು, ನಮ್ಮ ತಾತನ ಆಸ್ತಿ ಸಿಕ್ಕಿದಾಗೂ ಆಯಿತು. ತಾತ ಸಿಕ್ಕಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳಿದೆ ಕಣೆ. ಬೇಡ, ಥ್ಯಾಂಕ್ಸ್ ಕಣೆ. ಆಯ್ತಾಯ್ತು, ಇರಲಿ. ಆದರೂ ಸತ್ತೇ ಹೋಗಿಲ್ಲು ಅಂತ ಅಂದ್ಕೊಂಡಿದ್ದು ನಿಮ್ಮ ತಂಗಿ ಬದುಕಿ ಬಂದಿದ್ದಾಳೆ. ಒಂದ್ಸಲನಾದರೂ ಅವಳನ್ನ ನಮ್ಮ ಮನೆ ಕರಿಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ಲ ಅಲ್ಲ? ಅನ್ನಿಸ್ತಾ ಇರುತ್ತೇನೆ. ಪಾಪ ಅವಳನ್ನ ನಾನು ಕರಿಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಆದರೆ ಅಜ್ಜಿ ನೋಡಬೇಕು ಅಂತ ಅವಳು ಹೊರಟೆ ಹೋಗ್ಬಿಟ್ರು. ಪಾಪ ಅಜ್ಜಿ ನೋಡಿದೆ ತುಂಬ ದಿವಸ ಆಯ್ತಲ್ವಾ, ಅದಕ್ಕೆ ನಾನು ಹೋಗ್ಲಿ ಅಂತ ಸುಮ್ಮನೆ ಅದೇ. ಏನೇ ನೀನು ಬರೀ ನನ್ನಲ್ಲಿ ತಪ್ಪನ್ನೇ ಹುಡುಕ್ತಿಯಲ್ಲ? ಅಯ್ಯೋ, ನಿಮ್ಮನ್ನು ತಪ್ಪು ತಿಳ್ಕೊಳ್ದೆ ಇನ್ನೇನ್ರಿ ಮಾಡೋಕ್ಕಾಗತ್ತೆ ನಾನು? ಪಾಪ ಜಾನು, ಆ ಮನೆ ನೋಡಿ ನನ್ನ ಅಣ್ಣಂದ್ರು ಹೆತ್ತ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಈ ಥರ ಶೆಡ್ಡಿಗೆ ತಂದು ಬಿಸಾಕಿದ್ದಾರೆ ಅಂತ ತಿಳ್ಕೊಂಡು ನೊಂದ್ಕೋತಾಳೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಹಾಗೆಲ್ಲ ಏನೂ ಇಲ್ಲ ಕಣೆ, ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿ ಗೊತ್ತು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಹೌದು, ಅಂಥ ಒಳ್ಳೆ ಮನಸ್ಸಿನ ತಂದೆ ತಾಯಿಗೆ ನಿಮ್ಮಂಥ ಜಿಪುಣ ಮಗ. ಏನೇ ಜಿಪುಣ ಅಂತಿದ್ಯಾ? ಇಷ್ಟೆಲ್ಲ ಖರ್ಚಾಯ್ತಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ಯಾರು? ನಾನೇ ತಾನೆ ಜಿಪುಣ ಅಂದ್ಬಿಟ್ಲು ದೊಡ್ಡದಾಗಿ.